ತಲಕಾಡು ಅನ್ನುವಂಥ ಕಾವೇರಿಯ ಸಾನ್ನಿಧ್ಯದಲ್ಲಿ ಇಲ್ಲಿಯ ಪರಮ ಪೂಜ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳ ಒಂದು ಅತ್ಯಂತ ಆತ್ಮೀಯತೆ ಹಾಗೂ ಪ್ರೇಮದಿಂದ ಅವರ ಒಂದು ಅನುಗ್ರಹದೊಂದಿಗೆ ಅವರ ಆಶೀರ್ವಾದದೊಂದಿಗೆ ನಾವು ಇಲ್ಲಿ ಎಲ್ಲರೂ ಸೇರಿದ್ದೀವಿ. ಅವರು ನಮ್ಮನ್ನ ಎಷ್ಟೊಂದು ಆತ್ಮೀಯತೆಯಿಂದ ಪ್ರೇಮದಿಂದ ಇಲ್ಲಿ ಬರಮಾಡಿಕೊಂಡಿದ್ದಾರೆ ಅಂದ್ರೆ ಈ 85ನೇ ವರ್ಷದಲ್ಲಿಯೂ ಸಹಿತ ಅವರು ಎಷ್ಟೊಂದು ಉತ್ಸಾಹದಿಂದ ನಮ್ಮೆಲ್ಲರ ಸಲುವಾಗಿ ಇಲ್ಲಿ ಅನೇಕ ಪ್ರಕಾರದಿಂದ ಅನುಕೂಲತೆಗಳನ್ನು ಮಾಡಿಕೊಟ್ಟು ನಮ್ಮ ಎಲ್ಲ ಒಂದು ಉಪಹಾರ ಪ್ರಸಾದ ಇತ್ಯಾದಿಗಳ ಚಹಾ ಇತ್ಯಾದಿಗಳ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಆ ಮಾರುತಿರಾಯನ ಉಪಾಸನೆ ಮಾಡಬೇಕು ಅನ್ನುವಂಥ ಕರ್ತವ್ಯದಿಂದ ಕಲಿತುಕೊಂಡಿದ್ದಾರೆ. ಇಲ್ಲಿ ಬರೋದಕ್ಕಾಗಿ ಅವರು ನನಗೆ ಎಷ್ಟು ಸಲ ಫೋನ್ ಮಾಡಿದ್ದಾರೆ. ಅವ್ರಿಗೆ ನಾವು ಇಲ್ಲಿ ಬಂದು ಇಲ್ಲಿ ಹನುಮಾನ್ ಚಾಲೀಸ ಪಾಠ ಮಾಡಬೇಕನ್ನೋದು ಬಹಳ ಅಪೇಕ್ಷೆ ಆಯಿತು. ಆದ್ರೆ ವಾಸ್ತವಿಕವಾಗಿ 24ನೇ ತಾರೀಕಿಗೆ ಬಂದೆ ಅಂದ್ರು ಅವ್ರು ನಮ್ಗೆ 25ಕ್ಕೆ ಬಂದೆ ಅಂದ್ರು ನಮ್ಗೆ ಅವತ್ತು ನಿಂದೂ ಆಗ್ತದೆ. ಇವತ್ತು 26ನೇ ತಾರೀಕಿಗೆ ಮಾಡ್ತೀವಂದ್ರು ಸಹಿತ ಅವರು ಆಗಲಿ ಬಂದ್ರೆ ಮಾಡ್ರಿ ಅಂತ ಹೇಳಿ ಅದಕ್ಕನುಸಾರವಾಗಿ ನಾವು ಇಲ್ಲಿ ಹನುಮಾನ್ ಚಾಲೀಸ ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದ್ದೀವಿ. ಈವರೆಗೂ ಹನುಮಾನ್ ಚಾಲೀಸ ಪಾಠ ಆಯ್ತೀವಿ. ಈ ಕೆಲ ದಿನಗಳಿಂದ ನನ್ನ ಮನುಷ್ಯನ ಒಂದು ವಿಚಾರ ಏನ್ ಬಂದಿದೆ ಅಂದ್ರೆ ನಾವು ಈಗ ಸಾಮಾನ್ಯವಾಗಿ ಎಲ್ಲಾ ಕಡೆಗೂ 11 ಕೋಟಿ ಹನುಮಾನ್ ಚಾಲೀಸ ಪಾಠ ಮಾಡಬೇಕು ಅಂತ ತಿಳ್ಕೊಂಡು ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಅವು 14, 15, 16 ಕೋಟಿ ಮ್ಯಾಲಾಗಿ ಅದೇ ರೀತಿಯಾಗಿ ಇನ್ನೂ ಬಹಳಷ್ಟು ಉತ್ಸಾಹದಿಂದ ಎಲ್ಲಾ ಕಡೆ ಹನುಮಾನ್ ಚಾಲೀಸ ಪಾಠ ನಡೀತಾ ಇದೆ. ಇದಾದ ಕೂಡಲೇ ನಾವು ಕೊಲ್ಹಾಪುರಕ್ಕೆ ಹೋಗ್ಬೇಕಾಗಿತ್ತು. ಅದೇ ರೀತಿಯಾಗಿ ನರೇಗಾಲದಲ್ಲಿ, ಅದೇ ರೀತಿಯಾಗಿ ಇಸ್ಲಾಂಪುರ್ ಮಹಾರಾಷ್ಟ್ರದಲ್ಲಿ, ಬೆಂಗಳೂರಿನಲ್ಲಿದೆ. ಈ ರೀತಿಯಾಗಿ ಎಲ್ಲಾ ಕಡೆಗೂ ಅತ್ಯಂತ ಉತ್ಸಾಹದಿಂದ ಆ ಕೊಲ್ಲಾಪುರದಲ್ಲಿ ಇವತ್ತು ಬೆಳಿಗ್ಗೆ ನಾ ಮಾತಾಡಿದೆ. ಅವ್ರ ಭಾವನೆ ನೋಡಿ ನಮ್ಮ ಅಂತಃಕರಣ ಕಲಿತಾ ಇದೆ. ಇವತ್ತು ಆ ಕೊಲ್ಲಾಪುರದಂಥ ಒಂದು ಶಹರದಲ್ಲಿ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರು ಮಹಾರಾಜರ ಶಿಷ್ಯರು ಪುಣೆಯಲ್ಲಿ ಅವರಿಗೆ ನೌಕರಿ ಮಾಡಿಕೊಂಡಿರ್ತಕ್ಕಂಥ ಅವರು ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾನಾಗರ ಕೊಲ್ಲಾಪುರಕ್ಕೆ ಹನುಮಾನ್ ಚಾಲೀಸಕ್ಕೆ ಬಂದ್ರಿ ಅಂತ ನಾವು ಜನರಿಗೆ ನಮ್ಗೆಲ್ಲ ಇವರಿಗೆ ಅಂದ್ರೆ ಬಹಳಷ್ಟು ಜನರಿಗೆ ಅನುಕೂಲ ಆಗ್ಲಿಕ್ಕಿಲ್ಲ. ಆದ್ರೆ ನಮ್ಗ ಒಂದೊಂದು ಉಪಾಯ ಇತ್ತು. ಏನು ಅಂದ್ರ ನಾವು ಈಗ 11 ಸಲ ಬೃಂದಾವನ ಯಾತ್ರೆ ಮಾಡ್ತೀವಿ. ಅವಾಗ 200, 300, 300 ಜನರ ತನಕ ಕರ್ಕೊಂಡು ಹೋಗ್ತೀವಿ. ನಮಗನ್ನಿಸ್ತೇನು ಅಂದ್ರ ನಾವು ಬೃಂದಾವನ ಯಾತ್ರೆಯ ಒಂದು ಹೆಸರು ಹೇಳಿ ಕೊಲ್ಹಾಪುರಕ್ಕೆ ಒಂದಿಷ್ಟು ಮಂದಿನ ಕರ್ಕೊಂಡು ಹೋದ್ರೆ ಅಲ್ಲಿ ಅವ್ರೇನು ಒಂದು ಇದನ್ನ ಮಾಡ್ತಾರೆ ಜನಸಮೂಹ. ಅದ್ರೊಳಗೆ ಇವರು ಅಷ್ಟು ಸೇರಿದ್ರೆ ಬಹಳಷ್ಟು ಜನ ಕಾಣಿಸ್ತಾರೆ ಅನ್ನೋ ಒಂದು ಭಾವನೆಯಿಂದ ನಾವು ಅದಕ್ಕೆ ಜೋಡಿಸಿಕೊಂಡ ಬೃಂದಾವನಿಗೆ ಹೋಗೋದು ಇಟ್ಕೊಂಡು ಅವಾಗಿರು ಈಗ ಅದು ನಮಗೂ ಕೈ ಮೀರಿ ಹೋದಕ್ಕೆ ಹತ್ಬಿಡ್ತದೆ. ನಾವು 100-150 ಜನ ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ಈಗ 300 ಜನರು ನಾವು ಬರ್ತೀವಿ ಅಲ್ಲಿ ಬೃಂದಾವನಿಗೆ ಹೋಗ್ತೀವಿ ಅಂದ್ಕೂಡೆ ನಾವು ಬರ್ತೀವಿ.
ಇವತ್ತು ಮುಂಜಾನೆ ನಾನು ಆ ಹುಡುಗನಿಗೆ ಫೋನ್ ಮಾಡಿದ್ದೆ, ಚೈತನ್ಯ ಸರ್ವಟೆ ಅಂತ. ಅಲ್ಪ ಇಷ್ಟು ಜನ ಬರ್ಲಿಕ್ಕೆ ಹತ್ತೀವಿ, ನಿಮಗೆ ಅಲ್ಲಿ ಅನಾನುಕೂಲ ಆಗಬಹುದು, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಒಮ್ಮೆಲೆ ಶಹರದೊಳಗೆ ನಗರದೊಳಗೆ ಅದು ಕೊಲ್ಲಾಪುರದಂತಲ್ಲೇ ಇಷ್ಟೊಂದು ಜನರಿಗೆ ಎರಡು ರಾತ್ರಿ ಒಂದು ಹಗಲಿ ಇದಕ್ಕೆ ಬಹಳ ನಿಮಗೆ ತೊಂದರೆ ಆಗಬಹುದು ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ. ಆದ್ರಿಂದ ನಾವು ಒಂದು ಮುಕ್ಕಾಮು ಕ್ಯಾನ್ಸಲ್ ಮಾಡ್ತೀವಿ, ನವಭಾಗದಲ್ಲಿ ಮುಕ್ಕಾಮ್ ಮಾಡಿ ಕೊಲ್ಲಾಪುರ ಬರ್ತೀವಿ. ಅವನ ಪಾಪ ಎಷ್ಟು ಇದನ್ನ ಹೇಳಕ್ಕಾಗಲಿಲ್ಲ. ನೀವು ಎಷ್ಟು ಜನ ಆದ್ರೂ ಬಂದ್ರೆ ನಾವು ವ್ಯವಸ್ಥೆ ಮಾಡ್ತೀವಿ. ನಾವು ಈಗಾಗಲೇ 400 ಜನರದ್ದು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೀನಿ ಅಂತ. ನಮಗೆ ಏನ್ ಮಾತಾಡ್ಬೇಕು ತಿಳಿದಿಲ್ಲ. ಆದ್ರಿಂದ ದಯವಿಟ್ಟು ನೀವು ಎಲ್ಲಾರು ಕರ್ಕೊಂಡು ಬಂದಿದ್ದೀರ. ಅಕ್ಷರಶಃ ನಮಗೂ ಕಣ್ಣ ನೀರು. ಕೊಲ್ಲಾಪುರದಂತಲ್ಲೇ ಒಂದು 10 ಮಂದಿ ಹೋಗಿ ಉಳ್ಕೊಳ್ಳೋ ಜಾಗ ಸಿಗೋದು ಕಠಿಣ ಆಗ್ತದೆ. ಬಹಳಷ್ಟು ದುಡ್ಡು ಕೊಟ್ಟು ಲಾಡ್ಜ್ಗಳಲ್ಲಿ ಉಳ್ಕೋಬೇಕಾಗಿ ಬರ್ತದೆ. ಅಂಥ ನಾವೇನು ಅವ್ರಿಗೆ 10 ಪೈಸೆ ಕೊಡುವುದಿಲ್ಲ. ಅಂಥದ್ರಲ್ಲಿ ಅವ್ರು ವ್ಯವಸ್ಥೆ ಮಾಡ್ತೀವಿ ಅಂದಾಗ ನನಗೂ ಅಂತ ಕಲ್ಪನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅವ್ರಿಗೂ ಇರ್ತಕ್ಕಂಥ ಮಹಾರಾಜರ ಬಗ್ಗೆ ಇರುವ ಭಾವನಾ. ಇದು ಮಹಾರಾಜರ ಕಾರ್ಯದಲ್ಲ, ಇದನ್ನು ನಾವು ಉತ್ತಮವಾಗಿ ಮಾಡಬೇಕು, ಮಹಾರಾಜರ ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕು ಅನ್ನುವಂಥ ಕಳಕಳಿಯಿಂದ ಅವ್ರು ಇಷ್ಟೊಂದು ಜವಾಬ್ದಾರಿಯನ್ನು ಮೈಗಾಲ ಹಾಕೊಂಡು ಮಾಡ್ತಾರೆ. ಆದ್ರಿಂದ ನಮಗೇನು ಅನ್ನಿಸ್ತದೆ ಅಂದ್ರೆ ನಾವು ಸಹಿತ ಮಹಾರಾಜರ ಬಗ್ಗೆ ಅಂತ ಭಾವನೆಯನ್ನು ಹೊಂದಿ ಮದ್ಭಕ್ತಾನಾಮೇ ಭಕ್ತಾಃ ತೇ ಮೇ ಭಕ್ತತಮಾಃ ಇತಿ ಮೇ ಮತಃ. ಭಗವಂತ ನನ್ನ ನೇರವಾದ ಭಕ್ತರು ನನಗೇನಂತ ದೊಡ್ಡ ಭಕ್ತರಲ್ಲ, ನನ್ನ ಭಕ್ತರು ನನಗೆ ಮಹಾನ್ ಭಕ್ತರು ಅಂತ. ಮದ್ಭಕ್ತಾನಾಂ ಯೇ ಭಕ್ತಾಃ, ನನ್ನ ಭಕ್ತರು ಯಾರು ಭಕ್ತರಿದ್ದಾರೋ ತೇ ಮೇ ಭಕ್ತತಮಾಃ ಇತಿ ಮೇ ಮತಃ, ಅವ್ರು ನನಗೆ ಮಹಾನ್ ಭಕ್ತರು. ಹೆಂಗೋ ಹಾಗೆ ನಾವು ಮಹಾರಾಜರ ಶಿಷ್ಯರ ಭಕ್ತರಾಗ್ಬೇಕು, ಮಹಾರಾಜರ ಶಿಷ್ಯರ ಸೇವಕರಾಗ್ಬೇಕು, ಅವರು ಭಕ್ತರಾಗ್ಬೇಕು. ಅಂದ್ರೆ ಮಹಾರಾಜರಿಗೆ ನಮ್ಮ ಬಗ್ಗೆ ಬಹಳ ಪ್ರೇಮ ಅಂತ. ಆದ್ರಿಂದ ನಾವು ಅಲ್ಲಿಯೂ ಹೋಗುವುದನ್ನು ವಿಚಾರ ಮಾಡಿದ್ವಿ. ಬೆಂಗಳೂರಲ್ಲಿಯೂ ಸಹಿತ 3 ದಿನಗಳವರೆಗೆ ಹನುಮಾನ್ ಚಾಲಿಸ ಇಟ್ಕೋಬೇಕು, 3 ದಿನಗಳವರೆಗೆ ಹನುಮಾನ್ ಚಾಲಿಸ ಇಟ್ಕೋಬೇಕು ಅಂತ ಅವರು ಅಲ್ಲಿ ಬಹಳಷ್ಟು ಅದಕ್ಕಾಗಿ ಧರ್ಮಿಸ್ತಾ ಇದ್ದಾರೆ. ನನಗೆ ಮೊನ್ನೆ ಕೆಲವು ದಿನಗಳ ಹಿಂದೆ ಒಂದು ವಿಚಾರ ಏನು ಬಂತು ಅಂದ್ರೆ, ಈ ಹನುಮಾನ್ ಚಾಲಿಸಾದ ಪ್ರವಾಹದೊಳಗೆ ಅಥವಾ ಈ ಪ್ರಚಂಡವಾಗಿರುವ ತುಫಾನ್ನಲ್ಲಿ ನಾವು ಎಲ್ಲಿ ರಾಮನಾಮ ಮರ್ತು ಬಿಡ್ತೀವೋ ಅನ್ನುವಂತಹದ್ದು ಒಂದು ಸೂಕ್ಷ್ಮವಾಗಿ ಮನಸ್ಸಿನಲ್ಲಿ ಭಾವನೆ. ಈಗ ಇಲ್ಲಿ 5 ತಾಸಿನ ನಾಮಸ್ಮರಣೆ ಎಲ್ಲ ಬರ್ಲಿ ಅಂದ್ರೆ ಎಷ್ಟು ಮಂದಿ ಬರ್ತಿದ್ರು ಗೊತ್ತಿಲ್ಲ. ಅಷ್ಟು ಜನರು ಬಂದು ಅಷ್ಟು ಹೊತ್ತು ಕೂತು ಮಾಡುವುದರಿಂದ ಬಹಳ ಕಠಿಣ. ಅದು ಬಹಳ ಸೂಕ್ಷ್ಮವಾದ ಸಾಧನೆ. ಅದು ಅಗ್ರಿ ಏನು ಒಂದು ನಿರುಪಾಧಿಕವಾಗಿ ಯಾವುದೂ ಅಲ್ಲಿ ಏನಿಲ್ಲ ಅಂದ್ರೆ ರಸಾನುಭೂತಿ ಆಗುವುದಿಲ್ಲ. ಆದ್ರೆ ನಮಗೆ ಮುಖ್ಯವಾಗಿ ಸಾಧನೆ ಅದೇ ಇರೋದ್ರಿಂದಾಗಿ ಅದಕ್ಕೆ ಪೂರ್ವ ಸಿದ್ಧತೆಗಾಗಿ ನಾವು ಏನಪ್ಪಾ ಅಂದ್ರೆ ಹನುಮಾನ್ ಚಾಲೀಸ ಪಾಠ ಶುರು ಮಾಡಿದ್ವಿ. ಅಂದ್ರೆ ಇಷ್ಟು ಮಂದಿ ಇಷ್ಟೊತ್ತು ಕೂಡ್ಲಿಕ್ಕೆ ಬರ್ಬೇಕು, ಇದು ಮೊದಲೇ ನಮ್ದು ಭೂಮಿಕಾ ಇತ್ತು. ಕೂಡೋದು ಕಠಿಣ ಅದ. 11 ತಾಸಂದ್ರೂ ಕೂಡ್ತೀವಿ ನಾವು. ಅಥವಾ 1 ತಾಸು ಜಪ ಮಾಡ್ರಿ ಅಂದ್ರ
10 ನಿಮಿಷನಾಗ ನಮಗ ಮೈ ಕೈ ನೋವಿಸ್ಲಿಕ್ಕೆ ಶುರುವಾದ. ಅದ್ರದ್ದು ಇದನ್ನ ಹಂಗಿದೆ. ನಿರುಪಾಧಿಕ ಸಾಧನೆ ಬಹಳ ಕಠಿಣ. ಆದ್ರೆ ನಾವು ಅದನ್ನ ಕೈ ಬಿಡಂಗಿಲ್ಲ. ಯಾಕಂದ್ರೆ ಅದ ನಮ್ಮ ಮುಖ್ಯ ಸಾಧನೆ ಆಗಿರೋದ್ರಿಂದ ಈ ನಾವು ಕೆಲವು ಈಗ ಅಗದಿ ಇತ್ತಿತ್ತಲಾಗ ನಮ್ಮ ಮನುಷ್ಯ ಏನ್ ಬಂತು ಅಂದ್ರೆ ನಾವು ಇದ್ರ ಜೊತೆಗೆ ಅದನ್ನೂ ಸ್ವಲ್ಪ ಜಪ ಮಾಡಿ ಇಟ್ಕೊಂಡು ಜಪ ಮಾಡಿ ಅಂದ್ಕೊಳ್ಳಿ ನಮ್ಗೆ ಅರ್ಧ ಮಂದಿಗೆಲ್ಲ ಅವಲಕ್ಕಿ ಹೊಡೆದು ಬಿಡ್ತೀವಿ, ಕಣ್ಣ ಮುಚ್ಚಿಬಿಡ್ತಾವ. ಮತ್ತು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಶುರು ಮಾಡೀವಿ ಏನು ಅಂದ್ರೆ ಕೂತಲ್ಲಿ ನಿಂತಲ್ಲಿ ವೈಖರಿ ಜಪ ಮಾಡೋದು ಶುರು ಮಾಡಿವಿ. ಬೆಳಿಗ್ಗೆ ನಾವು ಕೋಲ್ಯಾಗ ಕೂತಲ್ಲಿಲ್ಲ, ನಾವೇನದ ಒಂದಿಷ್ಟು ಮಂದಿ ಕೂತ್ಕೊಂಡು ಜಪ ಅಲ್ಲೇ ವೈಖರಿ ಜಪ ಮಾಡಿ ಹೆಬ್ಬಳ್ಳಿಯಾಗೂ ಸಹಿತ ಸ್ವಲ್ಪ ಸಮಯ ಇತ್ತು ಅಂದ್ರೆ 10 ಮಂದಿ ಕೂಡ್ತೀವಿ, ವೈಖರಿ ಜಪ ಮಾಡ್ತೀವಿ. ಅದು ಬಾಯಾಗ ಕೂಡ್ಲಿ, ಅದು ನಮ್ಮ ಬಾಯಾಗ ಕೂಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅದು ದೇಹದಿಂದ ಅಭ್ಯಾಸ ಆಗ್ಬೇಕು. ಮುಂಚೆ ಬಾಯಿಯೊಳಗೆ ಅಭ್ಯಾಸ ಆಗ್ಬೇಕು. ಆಮೇಲೆ ನಿಧಾನವಾಗಿ ಅದು ಮನಸ್ಸಿನಾಗ ಇರ್ತದೆ, ಕಣ್ಣು ಮುಚ್ತಾವೆ. ಆದ್ಮೇಲೆ ನಮ್ಮ ತಾಮಸ್ಗಳೇ ತನ್ನ ಶುರುವಾಗುತ್ತೆ. ಆದ್ರಿಂದ ನಾವು ಇನ್ನು ಹನುಮಾನ್ ಚಾಲೀಸ ಇದ್ದಲ್ಲೇ ಒಂದು ಅರ್ಧ ಗಂಟೆ 1 ಗಂಟೆ ಕೊನೆಗೆ ಮತ್ತು ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಕೊನೆಗೆ ಒಂದು ಅರ್ಧ ಗಂಟೆ ಯಾಕಾಗುವಂತಕ್ಕ ನಮ್ಮದ ಮೂಲಭೂತ ಏನೊಂದು ಸಾಧನೆ ಅದನ್ನು ನಾವು ಮಾಡಬೇಕು ಅನ್ನೋ ಕಳಕಳಿಯಿಂದ ಬಿಡಬಾರದು. ಅದನ್ನು ಅಷ್ಟ ಮಹತ್ವ ಕೊಟ್ಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ವೈಖರಿ ಜಪಾನ ಶುರು ಮಾಡಿದ್ವಿ. ಇದ್ರ ಜೊತೆಗೇನೆ ಅದು ಹಿಂದ ಜೋಡನೆ ಅನ್ನೋದು. ಅದು ಶಾಂತವಾಗಿ ಅತಿ ಇದೇನದಾದ್ರೆ ಸಮುದ್ರದಲ್ಲಿ ತೆರೆಗಳೇ ಎದ್ದಂಗ ಹನುಮಾನ್ ಚಾಲೀಸ. ಅದೇನದಾದ್ರೆ ಸಮುದ್ರ ಶಾಂತವಾಗಿ ನಿಂತಲ್ಲಿ. ಆ ರೀತಿಯಾಗಿ ನಾವು ಈಗ 12 ಗಂಟೆಗೆ ಅವ್ರ ಮುಂದಿನ ಕಾರ್ಯಕ್ರಮ ಇದೆ. ಅಷ್ಟೊತ್ತನಕ ಒಂದು 20 ನಿಮಿಷ ಆದ್ರೂ ಯಾಕಾಗಲಿ ನಾವು ಹನುಮಾನ್ ಚಾಲೀಸ ಈ ಒಂದು ಮುಂಜಾನಿಂದ ಮಾಡತಕ್ಕಂಥ ಜೊತೆಗೆ ಒಂದು 20 ನಿಮಿಷ ವೈಖರಿ ಜಪ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ಮುಂದೆ ಆಮೇಲೆ ಏನದ ಅಂದ್ರೆ ಅದು ಇನ್ನೂ ಸ್ವಾಮಿಗಳು ಬರ್ತಾರೆ, ಇನ್ನೊಂದು ಸಭಾ ಆಗ್ತದೆ, ಅವ್ರಿಗೂ ಆಶೀರ್ವಚನ ಆಗ್ತದೆ. ಅದಾದ್ಮೇಲೆ ನಮ್ದೆಲ್ಲಾದ್ರೂ ಪ್ರಸಾದ ಆದ್ಮೇಲೆ ನಾವು ಮತ್ತೊಂದ್ಸಲ ಈಗ ಸ್ವಲ್ಪ ಅಡ್ಡಾಡಿ ನೋಡಿ ಕಾವೇರಿ ನದಿ ದಡದಲ್ಲಿ ಆಮೇಲೆ ನಾವೆಲ್ಲರೂ ನಮ್ಮ ಊರುಗಳಿಗೆ ಮನೆಗಳಿಗೆ ಹೋಗುವಂತೆ 4-5 ಗಂಟೆವರೆಗೆ 5-5:05ವರೆಗೂ ಬಿಟ್ಟರು ನಡೀತದೆ. ಹೋಗು ಮುಂದೆ ಎಲ್ಲರೂ ಸ್ವಲ್ಪ ಚಹಾ ಕುಡಿದು ಇಲ್ಲಿಂದ ನಾವು ನಮ್ಮ ಮನೆಗಳಿಗೆ ಹೋಗೋಣ. ಆದ್ರಿಂದ ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ವೈಖರಿ ಜಪವನ್ನು ಪ್ರಾರಂಭ ಮಾಡಬೇಕು. ಪದ್ಧತಿ ಏನು ಅಂದ್ರ ನಾವು ಹೆಬ್ಬಳ್ಳಿಯಲ್ಲಿ ಅಂತಿರ್ತೀವಿ ನೋಡ್ರಿ, 4 ಸಲ ಅನ್ನೋದು. ಆಮೇಲೆ ಮತ್ತೆ ಇತ್ಲಾಗಿನವರು 4 ಸಲ, ಇತ್ಲಾಗಿನವರು 4 ಸಲ. ಆ ಪದ್ಧತಿಯಲ್ಲಿ ಅನ್ನೋದು ಅದು ಒಂದು ರಾಗಬದ್ಧವಾಗಿ ತಾಳಬದ್ಧವಾಗಿ ಅನ್ನಂಗಾಗ್ತದೆ. ಆ ರೀತಿಯಾಗಿ ನಾವು ಹನುಮಾನ್ ಚಾಲೀಸ ಪಾಠ ಮಾಡಿದ್ದೇವೆ. ಅರ್ಥಾತ್ ವೈಖರಿ ಜಪ ಮಾಡಿ ಕಾರ್ಯಕ್ರಮದ ಸಭಾದೊಂದಿಗೆ ಕಾರ್ಯಕ್ರಮದ ಸಮಾರೋಪ ಆಗ್ತದೆ. ಆದ್ರಿಂದ ನಾವು ಈಗ ಸದ್ಗುರುಗಳ ಪ್ರಾಣಪ್ರಿಯವಾಗಿರ್ತಕ್ಕಂಥ ಭಗವಂತನ ನಾಮವನ್ನು ನಾವೆಲ್ಲರೂ ವೈಖರಿಯಿಂದ ಜಪ ಮಾಡೋದನ್ನು ರೂಢಿ ಮಾಡಿಕೊಂಡು ಬಾಯಲ್ಲಿ ಕೂಡಬೇಕಾದ್ರೆ ತಾನ ನಮ್ಮ ಬಾಯೊಳಗೆ ಗಂಟೆ ಶುರು ಆಗ್ಬೇಕು. ಕೂತಲ್ಲಿ ನಿಂತಲ್ಲೇ ಆಗ್ಬೇಕು. ನಮ್ಮ ತಲೆ ಒಳಗೆ ಹೋಗ್ಬೇಕು, ನಮ್ಮ ಮೆದುಳಿನಾಗ ಹೋಗ್ಬೇಕು. ನಿಧಾನವಾಗಿ ತಾನ ಹೋಗ್ತದೆ. ಅದೇ ರೀತಿಯಾಗಿ ನಾವು ಒಬ್ಬರ ಕೂತಾಗ ಅದು ಏನ್ ಮಾಡಬೇಕು ಅಂದ್ರೆ ಜಪಮಾಲೆ ಇಟ್ಕೊಂಡು ಜಪ ಮಾಡಬೇಕು. ಒಂದು 4-6 ಮಂದಿ ಕೂತಿದ್ವಿ, ಒಂದು 15 ನಿಮಿಷ 20 ನಿಮಿಷ ವೈಖರಿ ಜಪ ಮಾಡಿ ಆಮೇಲೆ ಜಪ ಮಾಡ್ಕೊಂಡು ಕೂಡಲಿಕ್ಕೂ ಬರ್ತೀವಿ. ಆದ್ದರಿಂದ ಈಗ ನಾವು ಪ್ರಾರಂಭ ಮಾಡ್ತೀವಿ. ಶ್ರೀರಾಮ ಸಮರ್ಥ. श्रीराम जय राम जय जय राम, 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 श्रीराम जय राम
Ram Jai Ram Jai Jai Ram Shri 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 Ram Jai